ಶ್ರೀಗುರುಗಣಾಧಿಪತಯೇ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭಗವತಿಯನ್ನು ನಮಿಸ್ತಾ ನವರಾತ್ರಿಯ 3ನೇ ದಿನದ ವಿಶೇಷತೆ. 3ನೇ ದಿನ ತೃತೀಯಂ ಚಂದ್ರಘಂಟೇತಿ ಅಂತ ಹೇಳಿದ ಹಾಗೆ 3ನೇ ದಿವಸ ಚಂದ್ರಘಂಟಾದೇವಿಯನ್ನ ಆರಾಧನೆ ಮಾಡುವಂತಹದ್ದು. ಆ ಚಂದ್ರಘಂಟಾದೇವಿಯನ್ನ ಭಗವತಿ ಎಂಬುದಾಗಿ ಕೆಲವು ಪ್ರಾಂತ್ಯಗಳಲ್ಲಿ, ದಕ್ಷಿಣದ ಕರ್ನಾಟಕದ ಭಾಗಗಳಲ್ಲಿ ಭಗವತಿ ಎಂಬುದಾಗಿ ಋಗ್ವೇದಿಯರು ಆರಾಧನೆಯನ್ನು ಮಾಡಿದರೆ, ಹವ್ಯಕರಾದಂತಹ ನಾವುಗಳು ಅದೇ ತಾಯಿಯನ್ನ ಮಹಿಷಮರ್ದಿನಿ ದೇವಿ, ಮಹಿಷಾಸುರನನ್ನು ನಾಶ ಮಾಡಿದವಳು ಎನ್ನುವ ಹೆಸರಿನಿಂದ ಆ ದೇವಿಯನ್ನು ಧ್ಯಾನಿಸಿ ಅರ್ಚಿಸಿ ಆರಾಧನೆಯನ್ನ ಮಾಡುವಂತಹದ್ದು ವಿಶೇಷ. ಆ ಮಹಿಷಮರ್ದಿನಿಯ ಸ್ವರೂಪವಾದರೋ ಗೌರಾಂಗೀಂ ದ್ವಿಭುಜಾಂ ದೇವೀಂ ಕಲ್ಹಾರದ್ವಯಧಾರಿಣೀಂ ಸಿಂಹಾರೂಢಾಂ ತೃತೀಯಾಯಾಂ ಗೌರವಸ್ತ್ರಾಂ ಪ್ರಪೂಜಯೇತ್. ಗೌರವರ್ಣ ಅಂದ್ರೆ ಶ್ವೇತವರ್ಣ, ಬಿಳಿಯ ವರ್ಣ. ಗೌರಾಂಗೀಂ ದ್ವಿಭುಜಾಂ, 2 ಕೈಗಳಿಂದ ಕೂಡಿದಂತಹ ದೇವಿಯನ್ನ, ಕಲ್ಹಾರದ್ವಯಧಾರಿಣೀಂ, ಕಲ್ಹಾರ ಪುಷ್ಪವನ್ನ ಹಿಡಿದಿರುವಂಥವಳನ್ನಾಗಿ ಪೂಜೆ ಮಾಡಬೇಕು. ಆಕೆ ಆಸನವಾಗಿ ಸಿಂಹಾರೂಢಾಂ, ಸಿಂಹದ ಮೇಲೆ ಏರಿ ಬಂದಂಥವಳು ಎಂಬುದಾಗಿ ಸಿಂಹಾರೂಢೆಯನ್ನ ಧ್ಯಾನ ಮಾಡಬೇಕು. ಗೌರವಸ್ತ್ರಾಂ, ಶ್ವೇತವಸ್ತ್ರಧಾರಿಣಿಯಾಗಿರುವಂತಹ ಆ ಮಾತೆಯನ್ನ ಪೂಜೆ ಮಾಡಬೇಕು. ಮಹಿಷಾಸುರ ಮರ್ದಿನಿ, ಮಹಿಷನನ್ನ ಸಪ್ತಶತಿಯ ಆರಾಧನೆಯಲ್ಲಿ 2ನೆಯ ಮಧ್ಯಮ ಚರಿತ್ರದಲ್ಲಿ ಬರುವಂತಹ ಮಹಿಷಾಸುರ ಮರ್ದಿನಿ 3ನೆಯ ಇದರಲ್ಲಿ ಬರ್ತದೆ. ಅದು 3ನೆಯ ಅಧ್ಯಾಯದಲ್ಲಿ ಬರುವಂತಹ ಮಹಿಷಾಸುರನ ವಧೆಯ ವಿಚಾರ. ಆ ತಾಯಿಯನ್ನ ಪೂಜೆ ಮಾಡಬೇಕು ಎನ್ನುವಂತಹದ್ದು ಶಾಸ್ತ್ರವಾಕ್ಯ. ಅದರಂತೆ ಎಲ್ಲ ಆಸ್ತಿಕರಿಗೂ ಕೂಡ ಆ ಮಹಾಮಾತೆ ಜಗದೀಶ್ವರಿ ಮಹಿಷಮರ್ದಿನಿ, ಅರ್ಥಾತ್ ಆಕೆ ದುಷ್ಟತನವನ್ನು ನಾಶ ಮಾಡುವಂಥವಳು. ಆ ರೀತಿಯಲ್ಲಿ ನಮ್ಮೊಳಗಿನ ಎಲ್ಲ ದುಷ್ಟತನವನ್ನು ನಾಶ ಮಾಡಿ ನಮ್ಮೆಲ್ಲರಿಗೂ ಸನ್ಮಂಗಳ ಮಾರ್ಗವನ್ನು ನೀಡಲಿ ಎಂಬುದಾಗಿ ಆ ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ 3ನೆಯ ದಿನದಂದು ನವರಾತ್ರಿಯ ಶುಭಾಶಯಗಳು. ಇನ್ನು ದೇವಜಾತ ಎಂಬುದಾಗಿ ನಿನ್ನೆ ನಾವು ಪೂಜೆ ಮಾಡದಂತೆ ದೇವಜಾತ ಹೇಗಾದಳು ಎನ್ನುವಂತಹದ್ದು ಒಂದು ವಿಚಾರವನ್ನು ವಿಮರ್ಶೆ ಮಾಡುವ. ಹಿಂದೆ ದೇವಾಸುರಮಬೂಧ್ಯ ಯುದ್ಧಂ ಪೂರ್ಣಮಬ್ದಶತಂ ಪುರ ಮಹಿಷೇ ಸುರಾಣಾಂ ಅಧಿಪೇ ದೇವಾನಾಂಚ ಪುರಂದರೇ ಎನ್ನುವುದಾಗಿ ಪ್ರಾರಂಭ ಆಗ್ತದೆ. ದೇವತೆಗಳು ಮತ್ತು ರಾಕ್ಷಸರಿಗೆ ನಿರಂತರವಾಗಿ ಸಂಘರ್ಷ ಎನ್ನುವಂತಹದ್ದು ನಮಗೆಲ್ಲ ಕಡೆಗೂ ಉಲ್ಲೇಖ ಆಗಿದೆ. ಹಾಗೆ ಲಕ್ಷಾಂತರ ವರ್ಷಗಳ ಕಾಲ ದೇವತೆಗಳು ರಾಕ್ಷಸರು ಯುದ್ಧ ಮಾಡ್ತಾ ಇರಬೇಕಾದ್ರೆ ತತ್ರಾಸುರೈರ್ ಮಹಾವೀರ್ಯೈ ದೇವಸೈನ್ಯಂ ಪರಾಜಿತಂ, ಮಹಾವೀರ್ಯವಂತರಾದಂತಹ ರಾಕ್ಷಸರಿಂದ ದೇವತೆಗಳು ಪರಾಜಯವನ್ನು ಹೊಂದಿ, ಅರ್ಥಾತ್ ಅವರು ಯಾರು? ಮಹಿಷನನ್ನ ಪ್ರಮುಖನಾಗಿ ಹೊಂದಿರುವಂತಹ ರಾಕ್ಷಸರು. ಜಿತ್ವಾಚ ಸಕಲಾನ್ ದೇವಾನ್ ಇಂದ್ರೋಭೂನ್ ಮಹಿಷಾಸುರ, ಎಲ್ಲ ದೇವತೆಗಳನ್ನ ಗೆದ್ದಂತಹ ಮಹಿಷಾಸುರ ತಾನು ಇಂದ್ರನಾದ, ದೇವತೆಗಳನ್ನ ಅಲ್ಲಿಂದ ಇಂದ್ರಲೋಕದಿಂದ ಅಟ್ಟಿಬಿಡುತ್ತಾನೆ. ದೇವಲೋಕದಿಂದ ಭ್ರಷ್ಟರಾದಂತಹ ಇಂದ್ರಾದಿ ದೇವತೆಗಳು ಸಾಮಾನ್ಯ ಮಾನವರಂತೆ ಭೂಮಿಯಲ್ಲಿ ಸುತ್ತುತ್ತಾ ದುಃಖ ಪಡ್ತಾ ಇರುವಂತಹದ್ದನ್ನು ಎಲ್ಲರೂ ಕೂಡ ನೋಡುವಂತಹ ಒಂದು ಸ್ಥಿತಿ ಬಂತು ಎನ್ನುವಂತಹದ್ದಾಗಿ. ಹೀಗೆ ಆ ದೇವತೆಗಳೆಲ್ಲ ತಮ್ಮ ಸ್ಥಾನಭ್ರಷ್ಟರಾದಾಗ ಅವರು ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಪದ್ಮಯೋನಿಂ ಪ್ರಜಾಪತಿಂ, ಪ್ರಜಾಪತಿಯಾದಂತಹ ಬ್ರಹ್ಮನನ್ನ ಪ್ರಮುಖವಾಗಿಟ್ಟುಕೊಂಡು ಬ್ರಹ್ಮನಲ್ಲಿಗೆ ಹೋಗಿ ವಿಚಾರವನ್ನು ನಿವೇದನೆ ಮಾಡಿದಾಗ, ಯಾಕೆಂದ್ರೆ ಮಹಿಷಾಸುರನಿಗೆ ತಪಸ್ಸಿಗೆ ವರವನ್ನಿತ್ತವ ಬ್ರಹ್ಮ. ಆಗ ಆ ಬ್ರಹ್ಮ ಪರಿಪಾಲಕನಾದಂತಹ ವಿಷ್ಣುವನ್ನು, ಸಂಹಾರಕನಾದಂತಹ ರುದ್ರನನ್ನು ಕುರಿತು ಎಲ್ಲ ದೇವತೆಗಳನ್ನು ಕರೆದುಕೊಂಡು ಹೋಗ್ತಾನೆ. ಹೀಗೆ ದೇವತೆಗಳೆಲ್ಲರೂ ಆದಾಗ ಅವರು ನಡೆದಂತಹ ವಿಚಾರವನ್ನ ಮಹಿಷಾಸುರನಿಂದ ತಮಗಾದಂತಹ ಅನ್ಯಾಯವನ್ನ ಹೇಳಿಕೊಡ್ತಾರೆ. ಹೀಗೆ ಅದನ್ನು ಕೇಳಿದಂತಹ ಶಿವ ಮತ್ತು ವಿಷ್ಣುವಿಗೆ ಒಂದೇ ಸಾರಿ ಕೋಪ ಬರುತ್ತದೆ. ಶಿವ, ವಿಷ್ಣು, ಬ್ರಹ್ಮ
ಅವರು ಒಮ್ಮೆ ಕೋಪಗೊಂಡಾಗ ಕೋಪದ ಪರಿಣಾಮವಾಗಿ ಅವರ ಮುಖದಿಂದ ಒಂದು ವಿಶೇಷವಾದಂತಹ ಒಂದು ಜ್ವಾಲೆ, ಚಕ್ರಿಣೋ ವದನಾತ್ತತಃ ನಿಶ್ಚಕ್ರಾಮ ಮಹತ್ತೇಜೋ ಬ್ರಹ್ಮಣ ಶಂಕರಸ್ಯ ಚ. ವಿಷ್ಣು ಮತ್ತು ಶಿವ ಬ್ರಹ್ಮ ಮೂರೂ ಶಕ್ತಿಯಿಂದಲೂ ಕೂಡ ಒಂದು ತೇಜಸ್ಸು ಎನ್ನುವಂತಹದ್ದು ಹೊರಬರ್ತದೆ. ಹೊರಬಂದಂತಹ ಆ ಜ್ವಾಲೆ ಜ್ವಾಲಾ ವ್ಯಾಪ್ತ ದಿಗಂತರಂ, ಅರ್ಥಾತ್ ಎಲ್ಲ ದಿಕ್ಕುಗಳಿಗೂ ಶೋಭಿಸುವಂತಹ ಅದ್ಭುತವಾದಂತಹ ಜ್ವಾಲೆಯಾಯಿತು. ಆ ಜ್ವಾಲೆ ಎನ್ನುವಂತಹದ್ದು ಇದು ಮೂರು ಶಕ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಮಾತ್ರ ಅಲ್ಲ, ಇಂದ್ರ, ಅಗ್ನಿ, ವರುಣ, ವಾಯು, ಕುಬೇರ ಇತ್ಯಾದಿ ಎಲ್ಲ ದಿಕ್ಪಾಲಕರ ಶಕ್ತಿಗಳು ಕೂಡ ಏಕತ್ರ ಒಂದು ಕಡೆ ಆಗ್ತದೆ. ಏಕಸ್ಥಂ ತದಭೂನ್ನಾರಿ ವ್ಯಾಪ್ತಲೋಕತ್ರಯಂ ತ್ವಿಷಾ. ಇದು ಆ ಎಲ್ಲ ಶಕ್ತಿಯೂ ಕೂಡ ಒಂದಾಗಿ ನಾರಿಯ ಸ್ತ್ರೀ ರೂಪವನ್ನು ಧರಿಸಿ ನಿಂತುಕೊಳ್ತಾಳೆ. ಆ ತಾಯಿಗೆ, ಆ ತೇಜಸ್ಸಿಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಶಕ್ತಿಯನ್ನ ಕೊಡ್ತಾರೆ. ಶಕ್ತಿಯನ್ನ ಕೊಡ್ತಾ ಸ್ವಾನಿ ಸ್ವಾನ್ಯ ಆಯುಧಾನಿಚ, ತಮ್ಮ ಶಕ್ತಿಯೊಂದಿಗೆ ತಮ್ಮ ತಮ್ಮ ಆಯುಧಗಳನ್ನು ಕೊಡ್ತಾರೆ. ಹೀಗೆ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಆಯುಧಗಳನ್ನ ಆ ಶಕ್ತಿಗೆ ಕೊಟ್ಟಾಗ ಆ ಶಕ್ತಿ ರೂಪಿಣಿಯಾದಂತಹ ದೇವಿ ಜಾಜ್ವಲ್ಯಮಾನಳಾಗ್ತಾಳೆ. ಸಕಲ ಆಯುಧ ಪರಿಪೂರ್ಣಳಾಗಿಯೂ ಸರ್ವಶಕ್ತಿ ಸಂಪನ್ನಳಾಗಿಯೂ ಆದಂತಹ ಆ ದೇವಿಯನ್ನ ತುಷ್ಟುವುರ್ ಮುನಯಶ್ಚೈನಾಂ ಭಕ್ತಿ ನಮ್ರಾತ್ಮ ಮೂರ್ತಯ. ಆಗ ಎಲ್ಲ ಮುನಿಗಳು, ಸಿದ್ಧರು, ಸಾಧ್ಯರು, ಗಂಧರ್ವರು ಸೇರಿ ಎಲ್ಲರೂ ಕೂಡ ಆ ತಾಯಿಯನ್ನ ಪರಿಪರಿಯಾಗಿ ಸ್ತುತಿ ಮಾಡ್ತಾರೆ. ಸ್ತುತಿ ಮಾಡಿದಾಗ ಸಂತೋಷಗೊಂಡಂತಹ ತಾಯಿ ಏನಾಗಬೇಕು ನನ್ನಿಂದ ಎನ್ನುವುದಾಗಿ ಕೇಳ್ತಾಳೆ. ಆಗ ಎಲ್ಲರೂ ಕೂಡ ಮಹಿಷನಿಂದಾದಂತಹ ಸಮಸ್ಯೆಯನ್ನ ತಾಯಿಯಲ್ಲಿ ಹೇಳಿದಾಗ ಆ ದೇವಿ ಕ್ರೋಧಗೊಂಡು ಸಾಟ್ಟಹಾಸಂ ಮುಹುರ್ಮುಹು, ಅಟ್ಟಹಾಸದ ನಗೆಯನ್ನ ನಗ್ತಾಳೆ. ಆ ಅಟ್ಟಹಾಸದ ನಗೆ ಎನ್ನುವಂತಹದ್ದು ದಿಕ್ಕುಗಳಿಗೂ ಪ್ರಸರಿಸಿ ಆ ಶಬ್ದವನ್ನು ಕೇಳುವುದಕ್ಕಾಗದೆ ಮಹಿಷ ಬೆಚ್ಚಿ ಬೀಳುತ್ತಾನೆ. ಬೆಚ್ಚಿ ಬಿದ್ದಾಗ ಆಹ್ಕಿಮೇದತಿ ಕ್ರೋಧಾದ ಆಭಾಷ್ಯ ಮಹಿಷಾಸುರ ಅಭ್ಯಧಾವತ ತಂ ಶಬ್ದ ಮಶೇಷೈರಸುರೈರು ವ್ರತಃ. ಇದು ಯಾವ ಶಬ್ದ, ಇದು ಯಾಕೆ ಹೀಗಾಗ್ತಾ ಇದೆ, ನನ್ನನ್ನೇ ನಡುಗಿಸ್ತಾ ಇದೆಯಲ್ಲ ಎನ್ನುವುದಾಗಿ ಹೆದರಿದ ಮಹಿಷ ತನ್ನ ಸೇನಾ ಸಮೂಹ ಸಮೇತನಾಗಿ ಆ ಒಂದು ತಾಯಿ ಇದ್ದಂತಹ ಸ್ಥಳಕ್ಕೆ ಓಡಿ ಬರ್ತಾನೆ. ಓಡಿ ಬಂದಾಗ ಚತುರಂಗ ಬಲ ಸಮೇತನಾಗಿ ಬಂದಂತಹ ಆ ಮಹಿಷಾಸುರನನ್ನ ತಾಯಿ ಎದುರಿಸಿ ಯುದ್ಧವನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾಳೆ. ಮಹಿಷಾಸುರ ಸೇನಾನಿ ಚಿಕ್ಷುರಾಖ್ಯೋ ಮಹಾಸುರ. ಚಿಕ್ಷುರಾಖ್ಯ ಎನ್ನುವಂತಹ ಮಹಿಷಾಸುರನ ಸೇನಾನಿ ಪ್ರಮುಖನಾಗಿ ಮೊದಲನೆಯದಾಗಿ ಯುದ್ಧಕ್ಕೆ ಮುಂದೆ ಪ್ರವೃತ್ತನಾಗಿ ಬರ್ತಾನೆ. ಅವನೊಂದಿಗೆ ಚತುರಂಗ ಬಲಾನ್ವಿತ ಗಜ, ವಾಜಿ, ತುರಗ ಇತ್ಯಾದಿ ಚತುರಂಗ ಬಲ ಪದಾತಿ, ಗಜಪಡೆ, ರಥಪಡೆ ಇದೆಲ್ಲವನ್ನೂ ಕೂಡ ಅಶ್ವದಳ ಇದೆಲ್ಲವನ್ನು ಸೇರಿಸಿಕೊಂಡು ಬಂದಂತಹ ಆ ಒಂದು ಅದ್ಭುತವಾದಂತಹ ಯುದ್ಧವನ್ನ ಮಾಡಿ ಆ ಜಗದೀಶ್ವರಿಯಾದಂತಹ ಭಗವತಿ ಮಹಾಮಾಯೆ ಆ ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ. ಇದು ಹೀಗೆ ಆ ಎಲ್ಲ ದೇವತೆಗಳ ಶಕ್ತಿಯಿಂದ ಉದ್ಭವವಾದಂತಹ ಒಂದು ಶಕ್ತಿ, ಅದೇ ಒಂದು ಪ್ರಭೆ, ಅದೇ ಒಂದು ಜಗತ್ತಿನ ಜನನಿಯಾಗಿ ನಮ್ಮೆಲ್ಲರಿಗೂ ಕೂಡ ದೇವಜಾತ, ದೇವತೆಗಳ ಶಕ್ತಿಯಿಂದ ಉತ್ಪನ್ನಳಾದವಳು ಎನ್ನುವ ಕಾರಣಕ್ಕೋಸ್ಕರವಾಗಿ ಎರಡನೇ ದಿವಸ, ಮೊದಲನೇ ದಿವಸ ಸೃಷ್ಟಿಯ ಆದಿಕಾಲದಲ್ಲಿ ಭೂಮಿ ಹುಟ್ಟುವುದಕ್ಕಿಂತಲೂ ಮೊದಲಿನಿಂದಲೂ ಯೋಗನಿದ್ರೆಯಾಗಿ ದೇವಿಯನ್ನು ಆರಾಧಿಸಿದರೆ, ಆನಂತರ ದೇವಿಯ ಉತ್ಪತ್ತಿ ಹೇಗಾಯಿತು, ಆಕೆ ಆವಿರ್ಭೂತಳಾದಂತಹದ್ದು ತೇಜಸ್ಸಿನಿಂದ. ಬ್ರಹ್ಮ ವಿಷ್ಣು ಶಿವ ಎಲ್ಲ ದೇವತೆಗಳ ತೇಜಸ್ಸಿನಿಂದ ಉತ್ಪನ್ನಳಾದ ಕಾರಣ ಅವಳನ್ನು ದೇವಜಾತ ಎನ್ನುವ ಹೆಸರಿನಿಂದ ಕರೆದು ಆರಾಧಿಸಿದ್ದಿದೆ. ಹೀಗೆ ಆ ಮಹಾಮಾಯೆಯಾದಂತಹ ಭಗವತಿ ಭಜಕ ಭಕ್ತರೆಲ್ಲರಿಗೂ ಕೂಡ ಶಕ್ತಿಯನ್ನ, ಯುಕ್ತಿಯನ್ನ, ಹಾಗೆಯೇ ಆಕೆಯನ್ನ ಪೂಜಿಸುವ ಭಕ್ತಿಯನ್ನ ಸಮರ್ಥವಾಗಿ ನೀಡಿ ಕಾಪಾಡಲಿ ಎಂಬುದಾಗಿ ಆ ಭಗವತಿಯಲ್ಲಿ ಪುನಃ ಪ್ರಾರ್ಥನೆಯನ್ನು ಮಾಡೋಣ. ನಮಸ್ಕಾರ.